ಬಾರಿ ಮುಂಗಾರು ಮಳೆ ಅತಿಯಾಗಿ ಸುರಿದಿದ್ದರಿಂದ ರೈತರ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿವೆ. ಇಂಥ ಸಮಯದಲ್ಲಿ ಕೆಲವು ಪ್ರದೇಶದಲ್ಲಿ ಹೂವು ಬೆಳೆದ ರೈತರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ. ಈ ಬಾರಿ ದೀಪಾವಳಿ ಹಬ್ಬದಲ್ಲಿ ಹೂವಿಗೆ ಭಾರಿ ಡಿಮಾಂಡ್, ರೈತರಿಗೆ ಆಸರೆಯಾಗಿದೆ. ಜಮೀನಿನಲ್ಲಿ ಅರಳಿರೋ ಬಗೆ ಬಗೆಯ ಹೂಗಳು, ಖುಷಿಯಿಂದ ಹೂ ಕೀಳುತ್ತಿರೋ ರೈತರು. ಈ ದೃಶ್ಯ ಕಂಡು ಬಂದಿದ್ದು ಧಾರವಾಡ ಜಿಲ್ಲೆಯಲ್ಲಿ. ಸತತ ಮಳೆ ಪ್ರವಾಹದಿಂದ ಕಂಗೆಟ್ಟಿದ್ದ ಹೂವಿನ ಬೆಳೆಗಾರರಲ್ಲಿ ದೀಪಾವಳಿ ತುಸು ಸಂಭ್ರಮ ಹೆಚ್ಚಿಸಿದೆ. ಕಾರಣ, ಈ ಬಾರಿ ದೀಪಾವಳಿಯಲ್ಲಿ ಸೇವಂತಿಗೆ, ಮಲ್ಲಿಗೆ, ಚೆಂಡು ಹೂವಿಗೆ ಉತ್ತಮ ಬೇಡಿಕೆ ಜೊತೆಗೆ ಬೆಲೆಯೂ ಬಂದಿದೆ. ಮೊದಲೇ ಪ್ರವಾಹ ಮಳೆಯಿಂದ ಕಂಗೆಟ್ಟಿದ್ದ ರೈತರಿಗೆ ಇದು ಸಂಭ್ರಮ ಮೂಡಿಸಿದೆ. ನಮ್ದು ಬೆಳೆ ಪೂರ್ಣಿಮಾ ಅಂತ ಬರೋದ್ರಿ, ಒಳ್ಳೆ ಎಲ್ಲೋ ಬರ್ತದ್ರಿ ಪೂರ್ಣಿಮಾ ಅಂತೇಳಿ. ಒಳ್ಳೆ ರಾಣಿ ವೈಟ್ ಬರತ್ರಿ, ರಾಣಿ ಎಲ್ಲೋ ಬರ್ತದ್ರಿ, ಶಾವಂತಿಗೆ ಬರತ್ರಿ, ಚೆಂಡು ಬರತ್ರಿ, ಅಷ್ಟ್ರಾ ಬರತ್ರಿ. ದೀಪಾವಳಿ ಪಾಡ್ರಿ ಮಾನೆ ಮಂದ್ರ ಪೂರ ಫೇಲ್ ಆಗೈತ್ರಿ. ಮಾನೆ ಮೇಳಗೆ 70-80 ಮಾರಿತ್ರಿ. ಒಳ್ಳೆ ಈಗ ದೀಪಾವಳಿ ಒಂದು 50, 60, 160, 170 ಮರ ಆದತ್ರಿ. ಜಿಲ್ಲೆಯಲ್ಲಿ 500 ಹೆಕ್ಟೇರ್ ಪ್ರದೇಶದಲ್ಲಿ ಹೂವು ಬೆಳೆಯಲಾಗುತ್ತಿದೆ. ಕುರಬಗಟ್ಟಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ರೈತರು ಬಹುತೇಕ ಹೂವನ್ನೇ ಬೆಳೆಯುತ್ತಾರೆ. ಮಳೆ ಮಧ್ಯೆಯೂ ಬೆಳೆ ಉಳಿಸಿಕೊಂಡಿದ್ದು ಬೆಲೆ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ರೈತರಿಗೆ ಹೂವಿನ ದೀಪಾವಳಿ. ಮಾರುಕಟ್ಟೆಯಲ್ಲಿ ಕೆಜಿ ಸೇವಂತಿಗೆ ಹೂವಿಗೆ 150ರಿಂದ 250 ರೂಪಾಯಿ ಇದೆ. ಗುಲಾಬಿ ಕೆಜಿಗೆ 200ರಿಂದ 300 ರೂಪಾಯಿ, ಚೆಂಡು ಹೂವು 100 ರೂಪಾಯಿಯಿಂದ 150 ರೂಪಾಯಿ, ಮಲ್ಲಿಗೆ ಕೆಜಿಗೆ 500ರಿಂದ 800 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದು ರೈತರಲ್ಲಿ ಸಂಭ್ರಮ ಹೆಚ್ಚುವಂತೆ ಮಾಡಿದೆ. ಮಳೆಯಾಗಿ ಸ್ವಲ್ಪ ಹಾಳೂ ಭಾಳ ಆತ್ರಿ, ರೋಗಗಳು ಭಾಳ ಬಿದ್ದು ಸರ. ರೇಟ್ ಸ್ವಲ್ಪ ಬಂದತ್ರಿ, ಮಾನಮಿಗಿಂತ ರೇಟ್ ಬಂದತ್ರಿ. ಲಾಸ್ ಆಕೈತ್ರಿ, ಇದು ರೈತರಿಗೆ ಭಾಳ ಲಾಸ್ ಆಕೈತ್ರಿ. ಒಂದು ಲೆಕ್ಕಕ್ಕೆ ಪಾಡ್ರಿ ಈಗ ದೀಪಾವಳಿ ರೀ ಮಿನಿಮಮ್ 200 ರೂಪಾಯಿ ಮಾರಬೇಕಾರೆ ರೈತರಿಗೆ ಹಬ್ಬಗಳ್ದಾಗ ರೀ. ಹೋಸ ಮಾನಮಿಗಿಂತ ಸ್ವಲ್ಪ ಲಾಭ ರೀ. ಹೂವು ಬೆಳೆಗಾರರಿಗೆ ಸಿಕ್ಕ ಖುಷಿ ಎಲ್ಲ ವರ್ಗದ ರೈತರಿಗೂ ಸಿಗುವಂತಾಗಲಿ ಎನ್ನೋದೇ ನಮ್ಮ ಆಶಯ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.